ಅಮ್ಮನಿಗೆ ಇಲ್ಲಿಂದ ಏನಾದರೂ ಹೇಳ್ದಿದ್ರೆ ಏನು ಹೇಳ್ತೀರಾ? ತುಂಬ ಮಿಸ್ ಮಾಡ್ಕೊಂಡು ಬೇಜಾರಲ್ಲಿ ಏನಾದರೂ ಹೇಳ್ತಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹ್ಮ್ ನನ್ನನ್ನು ಬೇಗ ಕರೆಸಿಕೊಳ್ಳಿ, ನಿಮ್ಮ ಮಡಿಲಲ್ಲಿ ಮಲಗಬೇಕು ಅಂತ ನಾನು ಹೇಳ್ತೇನೆ ಅಷ್ಟೇ. ಅಷ್ಟೇ. ಅಪ್ಪನಿಗಾದ್ರೆ? ಅಪ್ಪನಿಗೆ ನಾನು ಅಪ್ಪನೊಂದಿಗೆ ಅಷ್ಟೊಂದು ನಾನು ಸೆಂಟಿಮೆಂಟ್ ಇಲ್ಲ, ಫೀಲಿಂಗ್ ಇಲ್ಲ. ಫೀಲಿಂಗ್ ಇಲ್ಲ. ಬಟ್ ದೇವರವರಿಗೆ ಆತ್ಮಕ್ಕೆ ಸದ್ಗತಿ ಕೊಟ್ಟು ಅಪ್ಪನ ಮೇಲೆ ಅಕ್ಕನಿಗೆ ತುಂಬಾ ಪ್ರೀತಿ, ಅಪ್ಪನಿಗೂ ಅಕ್ಕನ ಮೇಲೆ ತುಂಬಾ ಪ್ರೀತಿ. ನನ್ಗೆ ಅಮ್ಮ ಹೆಣ್ಮಕ್ಳಿಗೆ ಯಾವತ್ತು ಅಮ್ಮನ ಮೇಲೆ, ಹೆಣ್ಮಕ್ಳಿಗೆ ಯಾವತ್ತು ಅಪ್ಪ. ನಾನು ಜಾಸ್ತಿ ಅವರೊಂದಿಗೆ ಒಡನಾಟನೂ ಇರ್ಲಿಲ್ಲ ಹ್ಮ್. ಅಪ್ಪನೊಂದಿಗೆ ಕೆಲವೊಂದು ಸಮಸ್ಯೆಗಳಿಂದಾಗಿ. ಹಾಗಾಗಿ ಅಪ್ಪನ ಜೊತೆ ಒಂದು ಯಾವ್ದಾದ್ರು ಮೆಮೊರೀಸ್ ನೆನಪಿದ್ಯಾ? ಅಪ್ಪನ ಜೊತೆ ಎರಡೇ ಮೆಮೊರೀಸ್. ನನ್ಗೆ ಅವರಿಂದ ಜೀವನದಲ್ಲಿ ಕಲ್ತದ್ದು, ಒಂದ್ ಸರ್ತಿ ಶೂಗೆ ಲೇಸ್ ಹಾಕ್ಲಿಕ್ಕೆ ಹೇಳಿಕೊಟ್ಟಿದ್ರು, ಇನ್ನೊಂದ್ ಸರ್ತಿ ಬ್ರೆಡ್ಗೆ ಜಾಮ್ ಹಾಕಿ ಬೈದ್ಕೊಂಡು ಜಾಮ್ ಹಾಕಿ ಕೊಟ್ಟಿದ್ರು. ಅಮ್ಮನಿಗೆ ನಾನು ಯಾವಾಗ್ಲೂ ತಿಂತಾ ಇರ್ಬೇಕು, ಅದಕ್ಕೆ ಇವರು ಜಾಮ್ ಮಕ್ಕಳನ್ನು ಹಾಳು ಮಾಡಿಟ್ಟಿದ್ದೆ, ತಿನ್ನಿಸಿ ತಿನ್ನಿಸಿ ಅಂತ. ಅಷ್ಟೇ. ಅದೆರಡು ಮೆಮೊರೀಸ್ ಇದೆ. ಅದೆರಡು ಜೊತೆ ಎಲ್ಲಾದ್ರೂ ಹೋದ್ದು? ಅವ್ರು ಯಾವತ್ತೂ ಎಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ನನ್ನ ಜೀವಮಾನದಲ್ಲಿ. ಅಮ್ಮ ಎಲ್ಲ ಕಡೆ ಪೇಟೆಗೆ ಹೋಗುವಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲ, ಮೆಮೊರೀಸ್ ಕರ್ಕೊಂಡು ಹೋದ್ದು ಇನ್ನು ತಲೆಯಲ್ಲಿ ಇದೆ ಅಂತ ಇದೆ ಜಾಸ್ತಿ. ಅಮ್ಮ ಒಂದ್ಸರ್ತಿ ಮದ್ದಿಗೆ ಕರ್ಕೊಂಡೋದ್ರು, ಕಾಲಲ್ಲಿ ಮೆಡಿಸಿನ್ಗೆ, ಡಾಕ್ಟರ್ ಅಲ್ಲಿ ತುಂಬಾ ಇದಾಗಿತ್ತು. ಆಮೇಲೆ ನನ್ಗೆ ಅದು ಇನ್ನೊಂದು ಡಾಕ್ಟರ್ ಹೇಳಿ, ನಮ್ಮ ಮನೆ ನಾನು ಹೇಳಿದಾಗ ನಲ್ಲಕ್ಷ ಡಾಕ್ಟರ್, ಅವ್ರಿಗೆ ಏಜ್ ಆಗಿತ್ತು. ಅವ್ರು ಹೇಳಿದ್ರು ಕಾಲು ನೋವು ಚೆಕ್ ಮಾಡಿಸು, ದೊಡ್ಡ ಪೇಟೆ ಡಾಕ್ಟರ್ ನನ್ನ ಹತ್ರ ಅದರಲ್ಲಿ ಬೇಕಾದ ಮೆಟೀರಿಯಲ್ಸ್ ಇಲ್ಲ ಕಟ್ ಮಾಡಿ ನೋಡ್ಲಿಕ್ಕೆ, ಸ್ವಲ್ಪ ಕೊಯ್ತಾರಂತ. ನನಗೆ ಅದು ಭಯ ಆಯಿತು. ಅದಕ್ಕೆ ಅಮ್ಮ ಕರ್ಕೊಂಡೋದ್ರು. ಅಲ್ಲಿ ಅವ್ರು ಕಾಲು ಹಿಡಿಯುವಾಗ ನೋವಾಯ್ತು. ಡಾಕ್ಟರ್ಗೆ ಒದ್ದೆಲ್ಲ ಓಡಿ ಬಂದಿದ್ದೇನೆ. ಆ ಡಾಕ್ಟರ್ ಈಗಲೂ ಹೇಳ್ತೀನಿ, ನೀನೆಲ್ಲ ಓಡಿ ಹೋದವನು ಒದ್ದು ಅದು ನೆನಪುಂಟ. ಇಂಜೆಕ್ಷನ್ ಕೊಡುವಾಗ ಓಡಿದಾಗ ಅಂತಹ ಇದು. ಓಕೆ, ನಮ್ಮ ಪಾಡ್ಕಾಸ್ಟ್ ಮುಗಿಯುವಂತ ಸಮಯ ಆಗ್ತಾ ಬಂತು. ಇವಾಗ ನಿಮ್ಮ ಲೈಫಲ್ಲಿ ನೀವು ಯಾರಿಗಾದ್ರೂ ನೋವು ಮಾಡಿರ್ಬೋದು ಅಲ್ವಾ? ಹೇಳಕ್ಕಾಗಲ್ಲ, ಮನುಷ್ಯ ಆದ್ಮೇಲೆ ಎಲ್ಲರೂ ನೋವು ಮಾಡಿರ್ತಾರೆ. ಆದ್ರೆ ನಿಮಗೆ ಸಾರಿ ಕೇಳಲಿಕ್ಕೆ ಆಗಿರ್ಲಿಕ್ಕಿಲ್ಲ ಅವತ್ತು ಅಥವಾ ನಂತರ ಇವತ್ತಿನವರೆಗೂ. ಅಂತಹ ಯಾವುದಾದೊಂದು ಘಟನೆ ಇರ್ಬೋದು ನಿಮ್ಮ ಲೈಫಲ್ಲಿ, ನನಗೊಂದು ನೆನಪು ಕಾಡ್ತಾ ಇದೆ, ಹೌದು ನಾನು ಈ ವ್ಯಕ್ತಿಗೆ ಈ ಥರ ಬೈದಿದ್ದೇನೆ ಅಥವಾ ಈ ಥರ ಮಾಡಿದ್ದೇನೆ, ಈ ಥರ ಅನ್ಯಾಯ ಮಾಡಿದ್ದೇನೆ, ಸಾರಿ ಕೇಳುವಂಥ ಅವಕಾಶ ನನಗೆ ಸಿಗಲಿಲ್ಲ ಅಂತ ಹೇಳಿದ್ರೆ, ಇವತ್ತು ಇಲ್ಲಿಂದ ಯಾರ ಜೊತೆ, ಅದು ಯಾರ ಜೊತೆ ಅಂದರೆ ನಿಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಜಾಬ್ ಮಾಡಿದಲ್ಲಿ ಆಗಿರ್ಬೋದು, ಎಲ್ಲಾದ್ರೂ ಆಗಿರ್ಬೋದು, ಒಂದು ಬೆಂಡಿಂಗ್ ಇದೆ ನಿಮ್ಮ ಮನಸ್ಸಲ್ಲಿ, ಇದೆಯಾ? ಯಾರಿಗೆ ಹೇಳಕ್ಕೆ ಇಷ್ಟ? ನಾನು ಜಾಸ್ತಿ ಸಾರಿ ಹೇಳಲಿಕ್ಕೆ ಇಷ್ಟಪಡೋದು, ನಾನು ಡೈಲಿ ಸ್ಪೆಂಡ್ ಮಾಡೋದು ನನ್ನ ಅಕ್ಕ ಮತ್ತೆ ವೈಫ್ ಒಟ್ಟಿಗೆ ಮನೆಯಲ್ಲಿ. ಜಾಸ್ತಿ ನೋವು ಮಾಡಿರೋದು ಅವರಿಗೆ, ಅಕ್ಕನಿಗೂ ವೈಫಿಗೂ. ಸೊ ಅವರಿಬ್ಬರಲ್ಲೂ ನಾನು ಸಾರಿ ಕೇಳ್ತೇನೆ, ಯಾಕಂದ್ರೆ ಅವರು ಇಬ್ರು ಹೇಳಿದ್ದು ನಾನು ಕೇಳಲ್ಲ, ನನ್ನದೇ ದಾರಿಯಲ್ಲಿ ಹೋಗ್ತಾ ಇರ್ತೇನೆ. ಸೊ ಅವರ ಮೈಂಡ್ ಸೆಟ್ ನನ್ಗೆ ಕೆಲವೊಂದು ವಿಷಯದಲ್ಲಿ ಮ್ಯಾಚ್ ಆಗಲ್ಲ, ಸೊ ಜಗಳ ಆಗ್ತದೆ. ಸೊ ನಾನು ಸಾರಿ ಕೇಳ್ಬೇಕಂದ್ರೆ ಅವರ ಹತ್ರನೇ ಕೇಳ್ಬೇಕು, ಯಾಕಂದ್ರೆ ನಾವು ಭಾಗಲ್ಲ. ನನ್ಗೆ ನನ್ನದ ವೇಯಲ್ಲಿ, ಅವರಿಗೆ ಅವರದೇ ವೇಯಲ್ಲಿ. ಎದುರಾದ್ರೂ ಕೇಳಲಿಲ್ಲ, ಇವತ್ತಿನ ಕೇಳಿ. ನಾನು ಇಬ್ರಿಗೂ, ನನ್ನ ಅಕ್ಕ ಮತ್ತು ವೈಫಿಗೆ, ಹೆಸರೇನು? ಅಕ್ಕ ಕುಶಾಲ, ವೈಫ್ ಮನೀಷಾ, ಇಬ್ರಲ್ಲೂ ನಾನು ಸಾರಿ ಕೇಳ್ತೇನೆ. ತುಂಬಾ ನಾನು ಹರ್ಟ್ ಮಾಡಿರ್ತೇನೆ, ನೀವು ಹೇಳಿದ ಹಾಗೆ ಕೇಳಲ್ಲ. ನಂದು ಓನ್ ಡ್ರೀಮ್ಸ್ ಇದೆ, ಸೊ ಅದು ನಿಮ್ಗೆ ಮ್ಯಾಚ್ ಆಗಲ್ಲ. ಸೊ ದೆರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಅವರ್ ಮೈಂಡ್ ಅಂಡ್ ನನ್ನ ಮೈಂಡಲ್ಲಿ. ಸೊ ಅವರೊಂದಿಗೆ ನಾನು ಸಾರಿ ಕೇಳ್ತೇನೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಇಬ್ರು ನನ್ನನ್ನು. ಅಷ್ಟೇ. ಯಾವುದು? ನಾನಿರುವುದೇ ಹೀಗೆ. ನಾನಿರುವುದೇ ಹೀಗೆ, ಬದಲಾಗಲ್ಲ. ದಯವಿಟ್ಟು ನೀವು ಬೇಸರಿಸ್ಕೊಳ್ಬೇಡಿ. ಸೊ ಇಫ್ ಇಟ್ ಇಸ್ ಸೊ ಇಟ್ ಕೆನಾಟ್ ಬಿ ಅದರ್ವೈಸ್, ಸೊ ಕೋಆಪರೇಟ್ ವಿತ್ ದ ಸಿಚುವೇಶನ್ ಅಂತ ಹೇಳ್ತೇನೆ. ಓಕೆ, ಇವಾಗ ಸಾರಿ ಕೇಳಿದ್ರಿ. ಓಕೆ, ನಿಮ್ಗೆ ಯಾರಾದ್ರೂ ತೊಂದರೆ ಮಾಡಿರ್ಬೋದು, ನಿಮ್ ನೆನಪಿರ್ಬೋದು, ಯಾರಾದ್ರೂ ನಿಮಗೆ ಬೈಬೇಕಂತಿದ್ರೆ ಬೈಬೋದು ಇಲ್ಲಿಂದ, ಅಥವಾ ಅವ್ರನ್ನ ಕ್ಷಮಿಸಿದೆ ಅಂತ ಇದ್ರೆ ಕ್ಷಮಿಸ್ಬೋದು. ತೊಂದರೆ ಮಾಡಿರ್ತಾರೆ ಇವಾಗ ನಿಮ್ಮ ಲೈಫಲ್ಲಿ, ನೀವೆಲ್ಲಾದ್ರೂ ಹೋಗ್ಬೇಕು, ಅಲ್ಲಿ ನಿಮಗೆ ಒಂದು ಉಪದ್ರ ಮಾಡಿದೆ, ಇಲ್ಲಾಂದ್ರೆ ಜಾಬಲ್ಲಿ ನಿಮ್ದು ವೇಕೆನ್ಸಿ ಏನು ಮೇಲೆ ಹೋಗುವಾಗ ಅಂತ ಸಂದರ್ಭ ಮ್ಯಾನೇಜರ್ ಏನ್ ಮಾಡಿರ್ತಾನೆ, ಅಲ್ಲೊಂದು ಪಾಯಿಂಟ್ ಇಟ್ಟು ನಿಮ್ಮನ್ನ ಅಲ್ಲಿಗೆ ಡೌನ್ ಮಾಡಿರ್ತಾನೆ. ಎಕ್ಸಾಂಪಲ್ ಹೇಳಿ ನಿಮಗೆ ನೆನಪಾಗ್ಲಿಕ್ಕೆ. ಅಥವಾ ಬೇರೆ ಎಲ್ಲಾದ್ರೂ ನಿಮ್ಗೆ ಏನಾದ್ರೂ ಸಿಗುವಂತಹ ವಸ್ತುಗಳಿಗೆ ಬಾಡ ಬಂದಿರ್ಬೋದು, ಅಷ್ಟು ನಾವು ತುಂಬಾ ಕೋಪ ಹೊಂದಿರ್ಬೋದು, ಬೈಲಿಕ್ಕೆ ನಿಮ್ಗೆ ಅವಾಗ ಆಗಿರ್ಲಿಲ್ಲ, ಅಂತ ಧೈರ್ಯ ಇರ್ಲಿಕ್ಕಿಲ್ಲ, ಅಥವಾ ಬೇಡ ಮುಖ ನೋಡಿ ಬೈಲಿಕ್ಕೆ ಆಗಿರ್ಲಿಲ್ಲ ಅಂತ ಹೇಳಿ. ಇವತ್ತು ಇಲ್ಲಿ ಆಪ್ಷನ್ ಇದೆ. ಬೈಯುವುದಾದ್ರೆ ಇವರಿಗೆ
ರಿಟೇಲ್ ಕಂಪನೀಸ್ ಓನರ್ಸ್ಗೆ ಬೈತೇನೆ ನಾನು, ಯಾಕಂದ್ರೆ ಅವರು ಅಷ್ಟು ಎಂಪ್ಲಾಯೀಸ್ ಅನ್ನು ಟಾರ್ಚರ್ ಮಾಡ್ತಾರೆ ಟಾರ್ಗೆಟ್ಗೆ. ಹ್ಮ್. ಟಾರ್ಗೆಟ್ ಸೇಲ್ಸ್ ವರ್ಕ್ ಎಥಿಕ್ಸ್ ಫಾಲೋ ಮಾಡಲ್ಲ. 8 hours ವರ್ಕ್ ಇದ್ರು 12 ಮಿಡ್ ನೈಟ್ ಕಾಲ್ ಮಾಡುದು, ಬೆಳಿಗ್ಗೆ ಮನೆಯಲ್ಲಿ ಇದ್ರು ಕಾನ್ಫರೆನ್ಸ್ ಕಾಲ್, ಅವ್ರಿಗೆ ಸರಿ ಬೈತೇನೆ. ಹ್ಮ್. ಸೊ ಡೋಂಟ್ ಡೂ ದಟ್ ಒನ್. ಎಂಪ್ಲಾಯೀಸ್ ಆರ್ ನಾಟ್ ಬಾಂಡೆಡ್ ಲೇಬರ್ಸ್. ಹ್ಮ್. They are human beings. Treat them like a human. They have work ethic. Hmm. Please follow work ethics and compensate with the right salary. Hmm. ಸೊ ಇಂಡಿಯಾದಲ್ಲಿ ರಿಟೇಲ್ ಎಂಪ್ಲಾಯೀಸ್ ಆಲ್ಮೋಸ್ಟ್ ತುಂಬ ಸಫರ್. ಒಂದು ಅವರಿಗೆ ಇದಿರಲ್ಲ, ರಜೆ ಇರಲ್ಲ, ಯಾವುದೇ ಹಬ್ಬಕ್ಕೆ. ತುಂಬ ನಾನು ಅದೇ ಫೀಲ್ಡಲ್ಲಿ ಇದ್ದವನು, ಸೊ ಹಾಗಾಗಿ ನಾನು ಬೈತೇನೆ ಕೆಲವರಿಗೆ, ನನ್ನ ಸೀನಿಯರ್ಸ್ಗೆ ರಜೆ ಕೊಡಲ್ಲ. ಏನು ಬೈತೀರಾ? ಬೈಯುದೇ, ನಾನು ಯಾರಿಗೂ ಹೀಗೆ ಬೈಯಲ್ಲ, ಸಿಟ್ಟು ಬಂದ್ರೆ ಮಾತ್ರ ಇಂಗ್ಲಿಷಲ್ಲಿ ಬೈಯುದು. ಒಬ್ಬ ಮೇಲ್ ಹಾಕಿದ್ದ ನನ್ನ ಡಿಸ್ಪ್ಲೇ ಎಲ್ಲ ಸರಿ ಇಲ್ಲ ಅಂತ, ಅವನಿಗೆ ನನ್ನನ್ನು ಟಾರ್ಗೆಟ್ ಮಾಡ್ಬೇಕಿತ್ತು. ಸೊ ಅವನಿಗೆ ಅವತ್ತು ತುಂಬಾ ಬೈಸ್ಕೊಂಡಿದ್ದೆ. ಏನಂತ ಬೈಯುದೇನಂತ ಹೇಳ್ತೇನೆ, ನಿನ್ಗೆ ಒಳ್ಳೇದು ಮಾಡ್ಲಿ ದೇವರು, ನಿನ್ಗೆ ಅದ್ರ ನೋವು ಗೊತ್ತಾಗುವ ಹಾಗೆ ಮಾಡ್ಲಿ ಅಂತ ಹೇಳ್ತೇನೆ ಅಷ್ಟೇ ಬೈಯುದು ನಾನು. ಬೈಯುದು ನಾನು ಯಾರಿಗೂ, ಅದೇ ದೊಡ್ಡ ಬೈಗಳಾಯ್ತು. ಯಾರತ್ರ ಜಗಳ, ಈ ವರ್ಡ್ಸ್ ಅಲ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲ್ಲ ನನ್ನ ಲೈಫಲ್ಲಿ. ಯಾಕೆಂದ್ರೆ ನನ್ನ ಸಣ್ಣನಿಂದ ನನಗೆ ನನ್ನ ಅಮ್ಮನ ಹಾಗೆ ಯಾರು ನನಗೆ ಬ್ಯಾಡ್ ವರ್ಡ್ ಯೂಸ್ ಮಾಡಬಾರ್ದು, ಅಥವಾ ಬೇರೆಯವರು ನಾನು ಕೇಳಲಿಕ್ಕೂ ಇಷ್ಟಪಡಲ್ಲ. ಅಂದ್ರೆ ನಾನು ಬೆಳೆದ ರೀತಿ ಹಾಗೆ, ನಾನು ನನ್ನ ಅಮ್ಮ ಇಬ್ಬರೇ ಜಾಸ್ತಿ ಒಡನಾಟ. ಸೊ ಅಲ್ಲಿ ಜಾಸ್ತಿ ಬ್ಯಾಡ್ ವರ್ಡ್ಸ್ ಇತ್ತೀಚೆಗಿನ ಮಕ್ಕಳೆಲ್ಲ ಯೂಸ್ ಮಾಡ್ತಾರೆ. ಸೊ ಆ ವರ್ಡಿನ ಮೀನಿಂಗ್ ಗೊತ್ತಿರಲ್ಲ ಕೆಲವರಿಗೆ, ತುಂಬಾ ವರ್ಡ್ಗೆ. ಸೊ ಅದು ಯೂಸ್ ಮಾಡಬಾರ್ದು. ಮೀನಿಂಗ್ ಗೊತ್ತಿದ್ರೆ ಮಾತ್ರ ಯೂಸ್ ಮಾಡಬೇಕು.